ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ನಿಂದ ಕಿಕ್ಔಟ್ ಆದ ಕೆಎನ್ ರಾಜಣ್ಣ ಇಂದು ಇದ್ದಕ್ಕಿದ್ದಂತೆ ಫುಲ್ ವೈಲೆಂಟ್ ಆಗಿದ್ದಾರೆ. ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆಂದು ಆರೋಪಿಸಿದ್ದ ರಾಜಣ್ಣ ಡಿಕೆಶಿ ವಿರುದ್ಧ ಕೆಂಡಾಮಂಡಲ ಆಗಿದ್ದಾರೆ. ಇದೇನಾ ನ್ಯಾಯ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಮಸ್ತೆ ಸದಾ ವತ್ಸಲೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹಿಂದುತ್ವ ಹಾಗೂ ಆರ್ಎಸ್ಎಸ್ ವಿರುದ್ಧ ಸದಾ ಮಾತನಾಡೋ ಕಾಂಗ್ರೆಸ್ ನಾಯಕರೇ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದು ಅಚ್ಚರಿ ತಂದಿದೆ. ಅದರಲ್ಲೂ ಡಿಕೆಶಿಯ ಕಡು ವೈರಿ ಎಂದೇ ಖ್ಯಾತಿ ಪಡೆದಿರುವ ಮಾಜಿ ಸಚಿವ ಕೆಎನ್ ರಾಜಣ್ಣ ಡಿಕೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಡಿಕೆಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಡಿಸಿಎಂ ಡಿಕೆಶಿ ವಿರುದ್ಧ ರಾಜಣ್ಣ ಕೆಂಡಾಮಂಡಲ. ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ನಾನು ಕಿಕ್ಔಟ್ ಆಗಲು ಡಿಸಿಎಂ ಡಿಕೆಶಿ ಅವರೇ ಕಾರಣ ಅಂತ ರಾಜಣ್ಣ ವಾದಿಸುತ್ತಿದ್ದಾರೆ. ಸಂಪುಟದಿಂದ ವಜಾ ಆದ ಬಳಿಕ ಸೈಲೆಂಟ್ ಆಗಿದ್ದ ರಾಜಣ್ಣ ಇದೀಗ ಮತ್ತೆ ವೈಲೆಂಟ್ ಆಗಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹೇಳಿದ ಡಿಕೆಶಿ ವಿರುದ್ಧ ಗರಂ ಆಗಿದ್ದಾರೆ. ಡಿಕೆಶಿ ಏನು ಬೇಕಾದ್ರೂ ಮಾಡಬಹುದು ರೀ, ಅವರು ಆರ್ಎಸ್ಎಸ್ ಗೀತೆನಾದ್ರೂ ಹಾಡಬಹುದು, ಅಮಿತ್ ಶಾ ಜೊತೆ ಸದ್ಗುರು ವೇದಿಕೆಯಲ್ಲೂ ಕುಳಿತುಕೊಳ್ಳಬಹುದು, ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಕೂಡ ಮಾಡಬಹುದು. ಅಂಬಾನಿ ಮಗನ ಮದುವೆಯನ್ನ ರಾಹುಲ್ ಗಾಂಧಿ ಅವರೇ ಸ್ವೀಕಾರ ಮಾಡಲು ಹಿಂದು ಮುಂದೆ ನೋಡ್ತಾರೆ. ಆದ್ರೆ ಅಂತಹ ಅಂಬಾನಿ ಮಗನ ಮದುವೆಗೆ ಕುಟುಂಬ ಸಮೇತರಾಗಿ ಡಿಕೆಶಿ ಹೋಗ್ತಾರೆ. ಇದನ್ನ ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ, ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು, ಅಲ್ಲಿನೂ ಹೋಗ್ತಾರೆ. ಆಮೇಲಿಂದ ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರು ಮೀಟಿಂಗ್ ಕರೆಯೋಂಗಿಲ್ಲ, MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯೋಂಗಿಲ್ಲ. ಬೇರೆಯವರೆಲ್ಲ ಕರಿಬೋದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ಡಿಸಿಎಂ ಡಿಕೆ ಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿರುವುದಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿರುವುದಕ್ಕೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಎಂಬ ವಿಷಕಾರಿ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷವು ಎಂದಿಗೂ ಶತ್ರುವಾಗಿಯೇ ನೋಡುತ್ತೆ. ಯಾಕಂದ್ರೆ ಆರ್ಎಸ್ಎಸ್ ಸಂವಿಧಾನಕ್ಕೆ ಶತ್ರು, ಆರ್ಎಸ್ಎಸ್ ಐಕ್ಯತೆಗೆ ಶತ್ರು, ಆರ್ಎಸ್ಎಸ್ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಶತ್ರು, ಆರ್ಎಸ್ಎಸ್ ಏಕತೆಗೆ ಸಾರ್ವಭೌಮತೆಗೆ ಶತ್ರುವಾಗಿದೆ. ಬಾಬಾ ಸಾಹೇಬರು ಸರ್ದಾರ್ ಪಟೇಲರು ದಶಕಗಳ ಹಿಂದೆಯೇ ಆರ್ಎಸ್ಎಸ್ ಕುರಿತು ನಿಷ್ಠೂರವಾಗಿ ಎಚ್ಚರಿಕೆಯ ಸಂದೇಶ ನೀಡಿ ಹೋಗಿದ್ದಾರೆ. ಆ ಮಹನೀಯರ ಸಂದೇಶವನ್ನ ಗಂಭೀರವಾಗಿ ಪರಿಗಣಿಸಿ ಮನುವಾದಿಗಳನ್ನ ದೂರ ಇಡಬೇಕಿದೆ ಅಂತ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡೋ ಮೂಲಕ ಡಿಕೆಶಿ ನಡೆಯನ್ನ ಪರೋಕ್ಷವಾಗಿ ಖಂಡಿಸಿದ್ದಾರೆ. ಡಿಕೆಶಿ ಆರ್ಎಸ್ಎಸ್ ಗೀತೆಗೆ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಡಾಕ್ಟರ್ ರಂಗನಾಥ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಗೀತೆ ಹಾಡಿದ್ರೆ ಬಿಜೆಪಿ ಪರವಾಗಿ ಅಂತ ಹೇಗೆ ಹೇಳ್ತೀರಿ? ರಾಜಣ್ಣನ ವಿಚಾರವೇ ಬೇರೆ, ಅಧ್ಯಕ್ಷರ ವಿಚಾರನೇ ಬೇರೆ, ಒಂದಕ್ಕೊಂದು ಲಿಂಕ್ ಬೇಡ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಶಾಸಕ ರಂಗನಾಥ್ ಮಾತ್ರ ನಮಸ್ತೆ ಸದಾ ವಸ್ತಲೆ ಆ ಹಾಡು ತುಂಬಾ ಚೆನ್ನಾಗಿದೆ, ಅದರ ಅರ್ಥ ಡಿಕೆ ಶಿವಕುಮಾರ್ ಹಾಡಿದ ಮೇಲೆ ನಾನು ಅದನ್ನ ಓದಿದೆ, ಅದು ಏನು ಹೇಳುತ್ತೆ ಅಂದ್ರೆ ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ, ಅದರಲ್ಲಿ ಏನೂ ತಪ್ಪು ಕಾಣಿಸಿಲ್ಲ ಅಂತ ಡಿಕೆಶಿಯ RSS ಗೀತೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದರೆ ಏನು ಅಂತ ಅಂದರೆ ಅದರಲ್ಲಿ ನಾನು ಇದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಾಡು ಓದಾದ್ಮೇಲೆ ಓದಿದೆ. ನಾನು ಏನು ಹೇಳುತ್ತೆ,
ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದರಲ್ಲಿ ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡನೇದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ ನಮ್ಮದು. ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದರೆ ಒಟ್ನಲ್ಲಿ ಡಿಕೆಶಿ RSS ಗೀತೆ ಹಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಪರ ವಿರೋಧ ಚರ್ಚೆಗೆ ಕಾರಣ ಆಗಿದೆ. ಡಿಕೆಶಿ ನಡೆಯನ್ನ ಹೈಕಮಾಂಡ್ ಯಾವ ರೀತಿ ಸ್ವೀಕರಿಸುತ್ತೆ ಅಂತ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.